ಬೆಳಗಾವಿ ಜಿಲ್ಲೆ ಹಾರಗೆರೆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಫೆಬ್ರವರಿ 6 ಮತ್ತು 7 ಅವತ್ತು ಮಧ್ಯರಾತ್ರಿಯಲ್ಲಿ ಒಂದು ಕಳ್ತನ, ಅಭಿಷೇಕ್ ಪಾಂಡೆ ಎಂಬರ ಮನೆಯಲ್ಲಿ ಒಂದು ಕಳ್ತನ ಆಗಿದೆ. ಆ ಕಳ್ತನದಲ್ಲಿ ಸುಮಾರು 28 ತೊಲ ಗೋಲ್ಡ್ ಮತ್ತು ಮೋರ್ ದೆನ್ 1 kg ಸಿಲ್ವರ್ ಕಳ್ತನ ಆಗಿದೆ. ಅದೇ ಸಂದರ್ಭದಲ್ಲಿ ಸೀರಿಯಸ್ ಆಫ್ ಅಫೆನ್ಸ್ ಹಾರಗೆರೆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಹೌಸ್ ಬ್ರೇಕಿಂಗ್ ಥೆಫ್ಟ್ ಒಂದು ರಿಪೋರ್ಟ್ ಆಗಿದೆ. ಸೊ ಸುಮಾರು 280 ಗ್ರಾಮ್ ಗೋಲ್ಡ್ ಇದರಲ್ಲಿ ಕಾಣೆಯಾಗಿರೋದ್ರಿಂದ ಇದನ್ನು ನಾವು ಪರಿಶೀಲನೆ ಮಾಡಿ ತಕ್ಷಣ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಸರ್ವೈಲೆನ್ಸ್ ಎಲ್ಲ ನಾವು ಫಾಲೋ ಮಾಡೋ ಸಂದರ್ಭದಲ್ಲಿ CCTV ಕ್ಯಾಮರಾನಲ್ಲಿ ಒಂದು ಫುಟೇಜ್ ಬರ್ತದೆ. ಅದರಲ್ಲಿ ಆ ಗ್ಯಾಂಗ್ ತರೋ ಪ್ರೊಫೆಷ್ನಲ್ ಗ್ಯಾಂಗ್ ಇರುವುದು ಕಂಡು ಬಂದಿರ್ತದೆ. ತರೋ ಪ್ರೊಫೆಷ್ನಲ್ ಮತ್ತು ಈ ಅಪಘಾತವನ್ನು ಮಾಡ್ತಾ ಇರೋದು ಗಂಭೀರವಾಗಿ ಒಂದು ಫೇಸ್ ಮಾಸ್ಕ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಯಾವುದೇ ಸಿಗಬಾರದು ಅಂದರೆ ಉದ್ದೇಶದಿಂದ ಫಿಂಗರ್ ಪ್ರಿಂಟಕ್ಕೂ ಯಾವುದೇ ಸಿಗಬಾರದು ಇಂಥ ಭಾಳಷ್ಟು ಸೂಕ್ಷ್ಮದಿಂದ ಈ ಅಪರಾಧವನ್ನು ಮಾಡಿರ್ತಾರೆ. ಸೊ ಅದನ್ನು ಗಂಭೀರವಾಗಿ ನಮ್ಮ DSP ಅತ್ನಿ ಅವರು ಮತ್ತು ಹಾರಗೆರೆ CP ಅವರು ಇಬ್ಬರು ಗಂಭೀರವಾಗಿ ತೊಗೊಂಡು ನಮ್ಮ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. ಸೊ ಇಂಥ ಒಂದು ಗಂಭೀರದ ಅಪರಾಧ ಎಷ್ಟೊಂದು ಜನ ಸುಮಾರು 6ರಿಂದ 7 ಜನ ಆ ಅಪಘಾತದಲ್ಲಿ ಮಾತ್ರ ಭಾಗಿಯಾಗಿರೋದು ಕಂಡು ಬಂದಿದೆ. ಸೊ ಇಷ್ಟೊಂದು ಗಂಭೀರ ಅಪರಾಧ ಆಗಿರೋದ್ರಿಂದ ಸ್ಪೆಷಲ್ ಟೀಮನ್ನು ನಮ್ಮ DSP ಅತ್ನಿ ಅವರು ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ CPI ಹಾರಗೆರೆ ರತನ್ ಕುಮಾರ್ ಅವರ ಟೀಮನ್ನು ಲೀಡ್ ಮಾಡಿಕೊಂಡು ಮತ್ತು PSI ಹಾರಗೆರೆ ಮಾಳಪ್ಪ ಪೂಜಾರಿ ಮತ್ತು ಅವರ ಸ್ಟಾಫ್ ಎಲ್ಲರೂ ಕುಡಿಚಿ, ಹಾರಗೆರೆ ಮತ್ತು ಐಗಳಿ 3 ಸ್ಟೇಷನ್ನಿಂದ ಒಂದು ದೊಡ್ಡ ಟೀಮನ್ನು ಕಟ್ಟಿ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ಲಿಂದ ಟೆಕ್ನಿಕಲ್ ಸರ್ವೈಲೆನ್ಸು ಶುರುವಾಗಿದೆ. ಸೊ ಇದರಲ್ಲಿ ಈ ಅಪರಾಧ ಎಲ್ಲಿ ಹೋಗಿ ಮುಗೀತು ಅಂದರೆ ಇದರಲ್ಲಿ ಮಹಾರಾಷ್ಟ್ರದಿಂದ ಒಂದು ಇದೇ ಕೆಲಸ ಮನೆ ಕಳ್ತನ ಮಾಡುವುದು ಮತ್ತು ಡೆಕಾಯಿಟಿ ರಾಬರಿ ಮಾಡುವ ಒಂದು ದೊಡ್ಡ ಗ್ಯಾಂಗ್ ಇದನ್ನು ಮಾಡಿರೋದು ಕಂಡು ಬಂದಿದೆ. ಫೇಸ್ ಐಡೆಂಟಿಫಿಕೇಷನ್ ಆಯಿತು. ಅದಾದಮೇಲೆ ಸುಮಾರು ದಿವಸ ವೆಯ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಮತ್ತು ಅಪರಾಧ ಮಾಡುವುದಕ್ಕೆ ಇವರು ಬರ್ತಾ ಇರೋ ಸಂದರ್ಭದಲ್ಲಿ ಟೀಮ್ ಫಾಲೋ ಮಾಡಿಕೊಂಡು ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ಟೇ ಮಾಡುವ ಸಂದರ್ಭದಲ್ಲಿ ನಮ್ಮ ಹಾರಗೆರೆ ಟೀಮ್ ಅವರು ಒಂದು 6 ಜನವನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಅಕ್ಯೂಸ್ಡ್ 7ನೇ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರ ಸ್ಟೇಟ್ನವರು. ಮಹಾರಾಷ್ಟ್ರನಲ್ಲಿ ಇವರು ಪರ್ಟಿಕ್ಯುಲರ್ಲಿ 2 ಜಿಲ್ಲೆಗಳಿಂದ ಬಂದಿರ್ತಾರೆ. ಜಾಲ್ನಾ ಡಿಸ್ಟಿಕ್ಲಿಂದ ಬಂದಿರ್ತಾರೆ. ಈ ಅಕ್ಯೂಸ್ಡ್ ಪರ್ಟಿಕ್ಯುಲರ್ಲಿ ಇವರು ಉದ್ದೇಶನೇ ಏನಂದರೆ ತುಂಬ ದೂರ ಟ್ರಾವೆಲ್ ಮಾಡುವುದು, ರ್ಯಾಂಡಮ್ ಆಗಿ ಒಂದು ಸೀರಿಯಸ್ ಆಫ್ ಹೌಸ್ ಬ್ರೇಕಿಂಗ್ ಮಾಡುವುದು. ಇತ್ತೀಚೆಗೆ ಈ ಕೇಸಲ್ಲಿ ಭಾಗಿಯಾಗಿರುವ 7 ಜನವನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. 7 ಜನದಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇದ್ದಾನೆ, ಸುನಿಲ್ ನಾಥ ಪವಾರ್. ನಮ್ಮ ಕೇಸಲ್ಲಿ A2 ಆಗಿದ್ದಾನೆ. ಇವನು ಡೆಕಾಯಿಟಿಯ ಕೇಸು ಮತ್ತು ಅಲ್ಲಿ ಹೋಗೋ ಸಂದರ್ಭದಲ್ಲಿ ಮನೆಯಲ್ಲಿರೋವನ್ನು ಕೊಂದು ಅಲ್ಲಿಂದ ಪ್ರಾಪರ್ಟಿಯನ್ನು ತೊಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಅದ್ರ ಜೊತೆಗೆ ರವಿ ಅಣ್ಣ ಶಿಂಡೆ ಎಂಬುವನು, ಶಂಕರ್, ದಿಲೀಪ್ ತುಕಾರಾಮ್ ಶಿಂಡೆ, ಕಿಶೋರ ಮತ್ತು ವಿನೋದ್, ಮಿಥುನ್ ಇಂತಹ 7 ಅಕ್ಯೂಸರನ್ನು ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರನಲ್ಲಿ ಕೂಡ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಭಾಳಷ್ಟು ಇಂತಹ ಗಂಭೀರವಾದ ಅಪರಾಧಗಳಲ್ಲಿ ಭಾಗಿಯಾಗಿರ್ತಾರೆ. ಇದರಲ್ಲಿ ಸುಮಾರು 260 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಅದೇ ರೀತಿಯಲ್ಲಿ ಮತ್ತು ಇನ್ನೊಂದು ಕೇಸಲ್ಲಿ ಇದೇ ಕೇಸಲ್ಲಿ ಒಂದು 7 ಗ್ರಾಮ್ ಒಟ್ಟು 267 ಗ್ರಾಮ್ ಗೋಲ್ಡ್ ರಿಕವರಿ ಆಯಿತು. ಮತ್ತು ಇದರ ಹೊರತು ಸುಮಾರು 29 ಲಕ್ಷ ಮತ್ತು 6 ಮೊಬೈಲ್ ಫೋನ್ ಅಕ್ಯೂಸ್ಡ್ ಬರುವುದಕ್ಕೆ ಮುಂಚೆ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಥಳಕ್ಕೆ ಬರುವ ಸಂದರ್ಭದಲ್ಲಿ ಒಂದು 20-30 ಕಿಲೋಮೀಟರ್ ದೂರದಲ್ಲಿ ಆಫ್ ಮಾಡ್ತಾರೆ. ಸೊ ದಟ್ ಟೆಕ್ನಿಕಲ್ ಸರ್ವೈಲೆನ್ಸಲ್ಲಿ ಏನೂ ಆಗ್ತಾಯಿಲ್ಲ ಅಂದರೆ ಆ ಉದ್ದೇಶದಿಂದ ಮಾಡಿರೋದು. ಆ ಫೋನ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇದಕ್ಕೆ ಒಂದು ನಿಸಾನ್ ಕಾರ್ ಅದನ್ನು ಕೂಡ ಉಪಯೋಗಿರ್ತಾರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ಗೆ. ಸೊ ಅದು ಕೂಡ ಸೀಸ್ ಮಾಡಲಾಗಿದೆ. ಇವರು ಇಲ್ಲಿ ಅಲ್ಲದೆ ಒಟ್ಟು ಒಂದು 7 ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಫರ್ದರ್ ಇಂಟ್ರಾಗೇಷನಲ್ಲಿ ನಮಗೆ ಗೊತ್ತಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು 2 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 2 ಅಫೆನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು ಒಂದು 5 ಮನೆಗಳಲ್ಲಿ ಕಳ್ತನ ಮಾಡಿರೋದು ಅದು ಕೂಡ ಪತ್ತೆಯಾಗಿದೆ. ಇದಲ್ಲದೆ ಇವರು ಬೇರೆ ಬೇರೆ ಟೈಮ್ಗಳಲ್ಲಿ 2025 ಮತ್ತು 26ನಲ್ಲಿ ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು ಮತ್ತು ಕೋಲಾರ ಇಂಥ ನಮ್ಮ ಕರ್ನಾಟಕದಲ್ಲಿ ಇವರು ಓಡಾಡಿರೋದು ಕಂಡು ಬಂದಿರ್ತದೆ. ಈ ಸಂದರ್ಭಗಳಲ್ಲಿ ಕೂಡ ಇವರು ಅಲ್ಲಿಯೂ ಅಪರಾಧಗಳಲ್ಲಿ ಭಾಗವಹಿಸಿರೋದು ಆಲ್ಮೋಸ್ಟ್ ನಮಗೆ ಡೌಟ್ ಇದೆ.
ಸಂಬಂಧಪಟ್ಟ ಎಸ್ ಪಿ ಎಲ್ಕ ಮತ್ತು ಪೊಲೀಸ್ ಸ್ಟೇಷನ್ಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಕಳಿಸ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಜೊತೆಗೆ ಈ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿಂದ ಇವರ ಮುಖ ಮ್ಯಾಚ್ ಆಗೋದು ಡೌಟ್ ಇರೋದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಜೊತೆ ಸಂಬಂಧಪಟ್ಟ ಆಫೀಸರ್ಸ್ ಕೂಡ ಟಚ್ಚಲ್ಲಿದ್ದಾರೆ. ಸೊ ಇದು ಒಂದು ವೆರಿ ವೆರಿ ನೊಟೋರಿಯಸ್ ಗ್ಯಾಂಗ್. ಅವರು ತಾಂಡಾಗಳಿಗೆ ಹೋಗುವ ಸಂದರ್ಭದಲ್ಲಿ ಆಫೀಸರ್ ಮೇಲ್ಗಡೆ ಅಸಾಲ್ಟ್ ಮಾಡೋದು, ಅಟ್ಯಾಕ್ ಮಾಡೋದು, ಅರೆಸ್ಟ್ ಮಾಡಿರುವ ಲೋಕಲ್ ಆಫೀಸರ್ಸ್ ಮೇಲೆ ಕೂಡ ಅಸಾಲ್ಟ್ ಮಾಡಿರೋದೆಲ್ಲ ಕಂಡು ಬಂದಿದೆ. ನಮ್ಮ ಸಿಬ್ಬಂದಿಗಳ ಭಾಳಷ್ಟು ಇದರಲ್ಲಿ ಪ್ರಯತ್ನ ಮಾಡಿ ತುಂಬ ಶ್ರಮಪಟ್ಟು ಫಾಲೋಅಪ್ ಮಾಡಿ ಮೋರ್ ದೆನ್ 1 ಮಂತ್ ಇದರಲ್ಲಿ ಶ್ರಮಪಟ್ಟು ಫಾಲೋಅಪ್ ಮಾಡಿ ಸುಮಾರು ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಟೀಮನ್ನು ಕಟ್ಟಿರೋ ನಮ್ಮ DSP ಅವರು, ಅತಿನಿ DSP ಪ್ರಶಾಂತ್ ಮುನ್ನೋಳಿ ಅವರು, ಮತ್ತು CP ಹಾರುಗೆರೆ ಅವರು, ಮತ್ತು PSI ಮಾಲಪ್ಪ ಪೂಜಾರಿ ಅವರು. ಸೊ ಇವರೆಲ್ಲರಿಗೂ ರೆಗ್ಯುಲರ್ ಆಗಿ ನಮ್ಮ ಅಡಿಷನಲ್ SP ಬಸರಿಗೆ ಅವರು ಕೂಡ ಸಂಪೂರ್ಣವಾಗಿ ಗೈಡೆನ್ಸ್ ಮಾಡ್ತಾ ಇದ್ದರು. ಮತ್ತು ಕೇಸ್ ಬಗ್ಗೆ ಫಾಲೋಅಪ್ ಮಾಡುವುದು ನಮ್ಮ ಅಡಿಷನಲ್ SP ಅವರು ಕೂಡ ಇದು ಒಂದು ಗಂಭೀರವಾದ ಅಪರಾಧ ಇರೋದ್ರಿಂದ ಫಾಲೋಅಪ್ ಮಾಡಿದ್ದಾರೆ. ಈ ಕೇಸಲ್ಲಿ ಒಂದು ಸಾರ್ವಜನಿಕರಿಗೆ ಯಾವುದೇ ಕಳ್ಳತನ ಆಗುತ್ತಂದರೆ ಇಂಥ ಒಂದು ದೊಡ್ಡ ಅಪರಾಧ ಆಗುವ ಸಂದರ್ಭದಲ್ಲಿ ನಾವು ಕೂಡ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಇಂಥ ಪತ್ತೆ ಮಾಡ್ತೀವಿ ಅಂದರೆ ನಾವು ಒಂದು ಮೆಸೇಜನ್ನು ಈ ಪತ್ತೆ ಮೂಲ ನಾವು ಹೇಳ್ತಾ ಇದ್ದೀವಿ. ಸೊ ಇದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಪರಾಧ ಆಗೋದಲ್ಲಿ ನಮ್ಮ ಎಫೋರ್ಟ್, ಪೊಲೀಸ್ ಎಫೋರ್ಟ್ ಇರ್ತದೆ. ನಮ್ಮ ಆಫೀಸರ್ಸ್ಗೆ ಇದು ಮೂಲಕ ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ.